ಹಿಂದೆ ಕಾಣ್ತಾ ಇರೋದೇ ಬಿಗ್ ಬಾಸ್ ಮನೆ. ಇಲ್ಲೆಲ್ಲ ನೀವು ನೋಡ್ತಾ ಇರ್ತೀರಾ. ಇಲ್ಲಿಂದ ಸುದೀಪ್ ಸರ್ ಹೆಂಗ್ ನಡೆಸ್ತಾರಲ್ವಾ ಆ ಥರ ನಡ್ಸೋಕ್ಕೆ ಯಾರಿಂದನೂ ಬಿಗ್ ಬಾಸ್ ನಡ್ಸೋಕ್ಕೆ ಯಾರಿಂದ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಸ್ವಲ್ಪ ಯಾರೋ ಚೀರೋದು ಒದ್ರಾಡೋದು ಸೌಂಡ್ ನಾನು ಕೇಳ್ತಾ ಇದ್ದೆ. ಅಲ್ಲಿಂದನೇ ಇಲ್ಲಿವರೆಗೂ ಕೇಳ್ತಾ ಇದ್ದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ, ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ನಾನು ಇವಾಗ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಆರೋಹಳ್ಳಿ ಅಂತೇಳಿದೆ, ಅಲ್ಲಿ ನಡೀತಾ ಇದೆ ಸೀಸನ್ 10 ಶೂಟಿಂಗು. ಮನೆ ಅಲ್ಲೇ ಇರೋದು. ಸೀಸನ್ 9 ಬಿಡದಿಯಲ್ಲಿ ನಡೆದಿತ್ತು ಅಂತ ನಿಮ್ಗೆ ಗೊತ್ತಾಯಿತು. ಇವಾಗ ಏನಿಲ್ಲ, ಒಂದು 6 ಕಿಲೋಮೀಟ್ರ್ ಮುಂದೆ ಇದೆ. 6 ಕಿಲೋಮೀಟ್ರ್ ಆದಮೇಲೆ ಇವಾಗ ಈ ಬಿಗ್ ಬಾಸ್ ಮನೆ ನಿಮಗೆ ತೋರಿಸ್ತೀನಿ. ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ, ಚೆನ್ನಾಗಿರುತ್ತೆ ವಿಡಿಯೋ. ನಡೀರಿ ಇವಾಗ ಹೋಗೋಣ. ನೋಡ್ರಿ ಸ್ನೇಹಿತರೆ, ಇದೆ ಬಿಗ್ ಬಾಸ್ ಮನೆ. ಶೂಟಿಂಗ್ ಸೆಟ್ ಎಲ್ಲ ಇಲ್ಲೇ ಇರೋದು ನೋಡಿ. ಇಲ್ಲಿ ಕಾಣ್ತೈತೆ ನಿಮಗೆ. ತಡೀರಿ, ಡೌನ್ ಬಂತು. ಸಿಟಿನ ಒಂದು ಒಳ್ಳೆ ತುಂಬ ದೂರ ಹಾಕಿದ್ದಾರೆ. ಏನಾದರೂ ಎದ್ದಿಂತ ಏನಾದ್ರು ಕಾಣ್ಬೋದಾ? ಏನು ಕಾಣ್ತಾ ಇಲ್ಲ ಎದ್ದಿಂತ್ರೆ. ಇದೆ ನೋಡಿ ಶೂಟಿಂಗ್ ಸೆಟ್ಟು. ವಿಜಯ್ ರಾಜ್ ಒಳಗಡೆ ಎಲ್ಲ ಕಾರೆಲ್ಲ ನಿಂತ್ಕೊಂಡಿದೆ. ಜನ ಒಳಗಡೆ ಕಾರು. ನೀವು ನೋಡು, ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ, ಗೊತ್ತಿಲ್ಲ. ಇದೆ ನೋಡ್ರಪ್ಪ ಬಿಗ್ ಬಾಸ್ ಮನೆ ಅಂತ ಎಲ್ಲ ಕೇಳಿರ್ತೀರಲ್ಲ, ಇದೆ ನೋಡಿ ಬಿಗ್ ಬಾಸ್ ಮನೆ. ಈ ಕಡೆಯಿಂದ ಫುಲ್ ಇದೆ. ನೋಡೋಣ ಆ ಕಡೆ ಏನಾದರೂ ನೋಡೋಣ. ತಡೀರಿ, ಏನು ಕಾಣ್ತಾನೆ ಇಲ್ಲ. ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ. ತಡೀರಿ. ಸಿಟಿಯಿಂದ ಒಂದು ತುಂಬ ದೂರ ಇದೆ. ನನ್ನ ಮನೆಯಿಂದನೇ 30 ಕಿಲೋಮೀಟ್ರ್ ಇತ್ತು. ಇದೆ ನೋಡ್ರಿ ಬಿಗ್ ಬಾಸ್ ಮನೆ. ಗಾಡಿ ಸೈಡಿಗೆ ಹಾಕ್ಬಿಟ್ಟು, ಯಾವುದೋ ಒಂದು ಕಾರ್ ಹೋಗ್ತೈತೆ. ಅದರಲ್ಲಿ ಯಾರಿದ್ದಾರೆ? ಇದೆ ನೋಡಿ ಬಿಗ್ ಬಾಸ್ ಮನೆ. ಹಿಂದೆ ಕಾಣ್ತಾ ಇರೋದೇ ಬಿಗ್ ಬಾಸ್ ಮನೆ. ಇಲ್ಲೆಲ್ಲ ನೀವು ನೋಡ್ತಾ ಇರ್ತೀರಾ. ಇಲ್ಲಿಂದೆ ಕಾಣ್ತಾ ಇದೆಯಲ್ಲ, ಅದೇ ಬಿಗ್ ಬಾಸ್ ಮನೆ. ಇವಾಗೆಲ್ಲ ಶೂಟಿಂಗ್ ಎಲ್ಲ ನಡೀತಾ ಇರುತ್ತೆ ಸ್ನೇಹಿತರೆ. ಇದೇ ನೋಡಿ ಬಿಗ್ ಬಾಸ್ ಮನೆ. ನೋಡಿ ಕರ್ನಾಟಕ ಫ್ಲಾಗು. ಆಮೇಲೆ ಇಲ್ಲಿಂದ 3 ಮನೆ ಕಾಣ್ತಾ ಇದೆ. ಇಲ್ಲೊಂದಿದೆ, ಆಮೇಲೆ ಆ ಪಕ್ಕದಲ್ಲಿ ಒಂದಿದೆ, ಅದ್ರ ಪಕ್ಕದಲ್ಲಿ ಒಂದಿದೆ. ಇವಾಗಲೇ ಎಷ್ಟೋ ಗಾಡಿಗಳು ಆವಾಗಲೇ ನೋಡಿದ್ರಲ್ಲ. ಇವಾಗ ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿದ್ದೆ, ಆವಾಗಲೇ ಮತ್ತೆ 3 ಗಾಡಿಗಳು ಹೋದವು, ಕಾರ್ಗಳು. ಇದು ಸಿಟಿಯಿಂದ ಸುಮಾರು ಒಂದು 20-30 ಕಿಲೋಮೀಟ್ರ್ ದೂರ ಇದೆ. ನೋಡಿ ಯಾವ ಥರ ಇದೆ ಜಾಗ. ಫುಲ್ಲು ಸೈಲೆಂಟ್ ಆಗಿರೋಂಥ ಜಾಗದಲ್ಲೇ ಹಾಕಿದ್ದಾರೆ. ಒಳಗಡೆ ಅಲೋ ಅಂತ ಅವಾಗ ಕೇಳ್ದೆ, ಹೋಗ್ಬಿಟ್ಟು, ಅಣ್ಣ ಒಳಗಡೆ ಏನಾದರೂ ಬಿಡ್ತೀರಾ ಅಂತ. ಹೋಗೋ, ನಿನ್ನ ಕೆಲಸ ನೀವು ಮಾಡ್ಕೋ ಹೋಗೋ ಅಂಥೇಳಿ ಬೈದು ಕಳಿಸ್ಬಿಟ್ರು. ಅಲ್ಲಿ ನಿಂತ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಅಲ್ಲೂ ಕೂಡ ಬೇಡ ಅಂದ್ಬಿಟ್ರು. ಇವಾಗ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, 3 ಮನೆ ಇದೆ. ಇಲ್ಲೊಂದಿದೆ, ಆಮೇಲೆ ಅಲ್ಲೊಂದು ಕಾಣಿಸ್ತಾ ಇರ್ಬೋದು ನಿಮಗೆ. ಇದೊಂದು, ಆಮೇಲೆ ಅದು ಒಂದು. ಇವಾಗ ಅದೇ ನೋಡಿ ಗೇಟು ಅಲ್ಲಿದೆಯಲ್ಲ, ವಾದಿರಾಜ್ ಅಂತೇಳಿದೆ. ಮೋಸ್ಟ್ಲಿ ಇವರೇ ಬಿಗ್ ಬಾಸ್ ಅವರೇ ಇದನ್ನ ತೊಗೊಂಡ್ಬಿಟ್ಟು ಏನೋ ಮಾಡ್ತಾ ಇರಬೇಕು. ಇವಾಗ ನಡೀರಿ, ಆ ಸೈಡಿಂದ ನಿಮಗೆ ತೋರಿಸ್ತೀನಿ. ಈ ಸೈಡಲ್ಲಿ ಈ ಥರ ಕಾಣುತ್ತೆ. ಆ ಸೈಡಿಂದ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೆ ಫುಲ್ಲಾಗಿ ತೋರಿಸ್ತೀನಿ. ನಡೀರಿ, ಅಲ್ಲಿಗೆ ಹೋಗೋಣ ಇವಾಗ. ಇಲ್ಲಿ ಹಿಂದೆ ಕಾಣ್ತಾ ಇದೆಯಲ್ಲ, ಇದೇ ನೋಡಿ ಬಿಗ್ ಬಾಸ್ ಮನೆ. ನೀವೆಲ್ಲ ಬರೀ ವಿಡಿಯೋದಲ್ಲೇ ಅಷ್ಟೇ ನೋಡಿರ್ತೀರ, OTTಯಲ್ಲಿ, ಮೊಬೈಲ್ ಫೋನಲ್ಲಿ. ಆದರೆ ಬ್ಯಾಕ್ ಸೈಡ್ ನೋಡಿ ಈ ಥರ ಇದೆ. ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ, ಈ ಥರ ಇದೆ. ಇವಾಗ ಸೀಸನ್ 10 ನಡೀತಾ ಇದೆ. ಸೀಸನ್ 10 ಇವಾಗ ಆರೋಹಳ್ಳಿ ಅಂತೇಳಿ ಒಂದು ಸಿಟಿಯಿಂದ ಒಂದು ಏನಿಲ್ಲ ಅಂದರೂ ಒಂದು 10-20 ಕಿಲೋಮೀಟ್ರ್ ದೂರ ಇದೆ. ನೋಡಿ ಸುತ್ತಮುತ್ತ ಯಾವ ಥರ ವಾತಾವರಣ ಇದೆ. ಫುಲ್ಲು ಸೈಲೆಂಟ್ ಏರಿಯಾ, ಯಾವುದೇ ರೀತಿ ಟ್ರಾಫಿಕ್ ಇಲ್ಲ, ಏನಿಲ್ಲ. ಇಲ್ಲೇ ಇವಾಗ ನಡೀತಾ ಇರೋದು. ಇಲ್ಲಿ ಕಾಣ್ತಾ ಇದೆಯಲ್ಲ 3 ಮನೆ, 1, 2, ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲೊಂದು, ಆಮೇಲೆ ಅಲ್ಲಿ ಕಾಣ್ತಾ ಇರೋದು. 3 ಮನೆಯಲ್ಲೇ ಬಿಗ್ ಬಾಸ್ ನಡೀತಾ ಇರೋದು. ಈ ಬಿಗ್ ಬಾಸ್ ನೋಡೋಕ್ಕೆ ಮೇನ್ ಕಾರಣ ಅಂದರೆ ಸುದೀಪ್ ಸರ್ ನೋಡೋಕ್ಕಂತಲೇ ತುಂಬ ಜನ ಬಿಗ್ ಬಾಸ್ನ ನೋಡ್ತಾ ಇರ್ತಾರೆ. ಬಿಗ್ ಬಾಸ್ದು ಇನ್ನೊಂದು ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನೀವು ಕನ್ನಡ ಬಿಟ್ಟು ಬೇರೆ ಎಲ್ಲ ಬಿಗ್ ಬಾಸ್ ಯಾವ್ಯಾವ ಬರ್ತಾ ಇದೆಯಲ್ಲ, ಅದರಲ್ಲಿ ಪ್ರತಿಯೊಂದು ಸೀಸನ್ಗೂ ಯಾರಾದರೂ ಒಬ್ಬರು ಚೇಂಜ್ ಆಗ್ತಾನೆ ಇರ್ತಾರೆ. ಬಟ್ ನಮ್ಮ ಸುದೀಪ್ ಸರ್ ಸೀಸನ್ 1ಇಂದ ಇವಾಗ ಸೀಸನ್ 10 ನಡೀತಾ ಇದೆ. 10ವರೆಗೂ ಅವ್ರು ಒಬ್ಬರೇ ನಡ್ಸ್ಕೊಂಡು ಬಂದಿರೋದು. ಅದು ಮಾತ್ರ ತುಂಬ ಖುಷಿ ವಿಚಾರನೇ ಅನ್ಬೋದು ನಮಗಂತೂ.
ಸುದೀಪ್ ಸರ್ ಹೆಂಗೆ ನಡೆಸ್ತಾರಲ್ವ ಆ ಥರ ನಡ್ಸೋಕ್ಕೆ ಯಾರಿಂದನೂ ಬಿಗ್ ಬಾಸ್ ನಡ್ಸೋಕ್ಕೆ ಯಾರಿಂದ ಸಾಧ್ಯ ಆಗಿಲ್ಲ. ಯಾಕೆಂದರೆ ಅವರು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಆಮೇಲೆ ಅವ್ರ ಮಾತು, ಅವ್ರು ಎಷ್ಟು ಖಡಕ್ಕಾಗಿ ಮಾತಾಡ್ತಾರಂದರೆ ಅಷ್ಟು ಖಡಕ್ಕಾಗಿ ಏನಂತಾರೆ ಚಪ್ಪಲಿನ ಒಂದು ಒಳ್ಳೆ ಟವಲೆಲ್ಲ ಸುತ್ತಬಿಟ್ಟು ಹೊಡೆದಂಗಿರುತ್ತೆ. ಅದು ಮಾತ್ರ ಅವ್ರು ನಂಗೆ ಸುದೀಪ್ ಸರಲ್ಲಿ ಇಷ್ಟ ಆಗೋದೇನೆಂದರೆ ಅವ್ರ ಡ್ರೆಸ್ ಸೆನ್ಸು ಮತ್ತು ಅವ್ರ ಮಾತು ಎಷ್ಟು ನೀಟಾಗಿ ಎಲ್ಲಿ ಮಾತಾಡಬೇಕು ಅಂತೇಳಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಹೆಂಗೆ ಟ್ರೋಲ್ ಮಾಡಬೇಕು, ಅವ್ರನ್ನ ಹೆಂಗೆ ಮೇಗೇರಿಸ್ಬೇಕು, ಹೆಂಗೆ ಕೆಳಗಿಳಿಸ್ಬೇಕು, ಅವ್ರನ್ನ ಹೆಂಗೆ ನಗಿಸ್ಬೇಕು, ಹೆಂಗೆ ಅವ್ರಿಗೆ ಏನೆಲ್ಲ ಹೆಂಗೆ ಮಾತಿಂದ ಏನೇನು ಮಾಡ್ಬೋದು ಅಂತೇಳಿ ಅವ್ರು ತುಂಬ ಚೆನ್ನಾಗಿ ಗೊತ್ತು. ಎಲ್ಲರ ಬಗ್ಗೆನೂ ತುಂಬ ಬೇಗನೆ ಅರ್ಥ ಮಾಡ್ಕೋತಾರೆ. ಹಾಗೆ ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ಹೆಮ್ಮೆ ಪಡೋ ವಿಚಾರ ಅಂತಂದರೆ ಸೀಸನ್ 1ಇಂದ 10ವರೆಗೂ ಅವರೊಬ್ಬರೇ ನಡ್ಸ್ಕೊಂಡು ಬಂದಿರೋದು. ಅದು ಮಾತ್ರ ಒಂದು ಒಳ್ಳೆ ರೆಕಾರ್ಡೇ ಅಂತ ಅನ್ಕೋಬೋದು ಅದು ಎಲ್ಲ ಬಿಗ್ ಬಾಸ್ ಸೀಸನ್ಸಲ್ಲಿ. ಆಮೇಲೆ ಸುದೀಪ್ ಸರ್ದು ಡ್ರೆಸ್ಸಿಂಗ್ ಸೆನ್ಸ್ ಇದೆಯಲ್ಲ, ಅದು ಮಾತ್ರ ತುಂಬ ಅದೆಲ್ಲ ಮಾತುಗ ಪ್ರತಿಯೊಂದು ಸೀಸನಲ್ಲೂ ಪ್ರತಿಯೊಂದು ಎಪಿಸೋಡಲ್ಲಿ ಕೂಡ ಅವರು ಒಂದೊಂದು ಡಿಫ್ರೆಂಟಾಗಿ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಬಂದಿರ್ತಾರೆ. ಅದು ಮಾತ್ರ ಅಭಿಮಾನಿಗಳಿಗೆ ತುಂಬ ಖುಷಿ, ತುಂಬ ನೋಡೋಕ್ಕೆ ಅವರ ಡ್ರೆಸ್ಸಲ್ಲಿ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ನನಗೂ ಕೂಡ ನಾನು ಬಿಗ್ ಬಾಸ್ ನೋಡ್ತಾ ಇರೋದೇ ಕಾರಣ ಎರಡೇ ರೀಸನಿಂದ. ಒಂದು ವರ್ತೂರು ಸಂತೋಷ್ ಅವರು ಮತ್ತು ಡ್ರೋನ್ ಪ್ರತಾಪ್ ಅವರು, ಆಮೇಲೆ ಸುದೀಪ್ ಸರ್ಗೋಸ್ಕರ. ನನ್ನ ಪ್ರಕಾರ ಒಂದು ಬಿಗ್ ಬಾಸ್ ನೋಡ್ತಾ ಇರೋರು ಒಂದು 80% ಅಥವಾ 70% ಕೂಡ ಸುದೀಪ್ ಸರ್ಗೋಸ್ಕರ ನೋಡ್ತಾ ಇರ್ತಾರೆ ಅಂತ ನನ್ನ ಪ್ರಕಾರ ಅನಿಸಿಕೆ. ಇನ್ನು 30% ಕಷ್ಟ ಸ್ಪರ್ಧಿಗಳಿಗಾಗಿ ನೋಡ್ತಿರ್ತಾರೆ ಅಂತ ನನ್ನ ಅನಿಸಿಕೆ. ನೋಡಿ ಇದೆ, ನೋಡಿ ಇವಾಗ ಇಲ್ಲಿ ಕಾಣ್ತಾ ಇದೆಯಲ್ಲ, ನೋಡಿ ಸುತ್ತಮುತ್ತ ಎಲ್ಲ ಕೆರೆ ಇದೆ, ಫುಲ್ಲು ಸೈಲೆಂಟ್ ಇರೋವಂಥ ಏರಿಯಾ. ಅಂದರೆ ಈ ಬ್ಯಾಕ್ ಸೈಡಿಂದ ನಿಮಗೆ ತೋರಿಸ್ತೀನಿ ನೋಡಿ. ಇದೇ ಬ್ಯಾಕ್ ಸೈಡ್ ವ್ಯೂ. ಇಲ್ಲೊಂದು ಮನೆ ಇದೆ, ಆಮೇಲೆ ಅಲ್ಲೊಂದು ಮನೆ ಇದೆ, ಆಮೇಲೆ ಇಲ್ಲಿ ಸೆಂಟ್ರಲ್ಲೊಂದು ಯೆಲ್ಲೋ ಕಲರ್ ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ನೋಡಿ ಜೂಮ್ ಮಾಡಿ ತೋರಿಸ್ತೀನಿ. ಇಲ್ಲೊಂದು ಯೆಲ್ಲೋ ಕಲರ್ದೊಂದಿದೆ. ಇಲ್ಲೇ ನೋಡಿ ನಿಮಗೆ ನಿಮ್ಮ ಹಿಂದ್ಗಡೆ ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಸೌಂಡ್ ಕೇಳ್ತಾಯಿತ್ತೋ ಇಲ್ಲೋ ಗೊತ್ತಿಲ್ಲ. ನನಗೆ ಮಾತ್ರ ಸ್ವಲ್ಪ ಯಾರೋ ಚೀರೋದು ಒದರಾಡೋದು ಸೌಂಡ್ ನಾನು ಕೇಳ್ತಾಯಿದ್ದೆ. ಅಲ್ಲಿಂದನೇ ಇಲ್ಲಿವರೆಗೂ ಕೇಳ್ತಾಯಿದ್ದೆ. ಹಂಗೆ ಏನೋ ಮ್ಯೂಸಿಕ್ ಹಾಕಿದ್ದಾರೆ, ಏನೋ ಟಾಸ್ಕ್ ಕೊಟ್ಟಿರ್ಬೋದು ಅನಿಸುತ್ತೆ ಅಲ್ವಾ. ಈ ಸೀಸನಲ್ಲಿ ನಿಮಗೆ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು ಅಂಥೇಳಿ ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ನನಗೆ ಯಾರಾದರೂ ಯಾರು ಗೆಲ್ಲಬೇಕು ಅಂತ ನನಗೆ ಕೇಳಿದ್ರೆ, ನನಗೆ ವರ್ತೂರು ಸಂತೋಷ್ ಅವ್ರು ಗೆದ್ದರೆ ನನಗೆ ತುಂಬ ಖುಷಿ. ನಾನು ಒಂದು ರೀತಿಲಿ ಅದು ನೋಡೋಕ್ಕೆ ಕಾರಣವೇ ವರ್ತೂರು ಸಂತೋಷ್ ಅವರು. ಬಿಗ್ ಬಾಸ್ ನೋಡೋಕ್ಕೆ ಕಾರಣವೇ ವರ್ತೂರು ಸಂತೋಷ್ ಅವರು. ನಿಮಗೆ ಯಾರು ಇಷ್ಟ, ನಿಮಗೆ ಯಾರು ಗೆಲ್ಲಬೇಕು ಅಂಥೇಳಿ ನಿಮ್ಗೆ ಅನಿಸಿದರೆ ಅವ್ರ ಹೆಸರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮತ್ತು ಅಲ್ಲಿವರೆಗೂ ನಮ್ಮ ವೀಡಿಯೋನ ನೋಡ್ತಾಯಿರಿ, ನಗ್ತಾಯಿರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವೀಡಿಯೋನ ನೋಡ್ತಾಯಿರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.